ಇನ್ನು ದಾವಣಗೆರೆ ದಕ್ಷಿಣ ರಣಕಣ ಇದು ಫೈನಲ್ ಲೆಕ್ಕಾಚಾರ. ದಾವಣಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ನಾಮಪತ್ರ ವಾಪಸ್ ಪಡೆದವರು 11 ಮಂದಿ. ಅಂತಿಮವಾಗಿ ಕಣದಲ್ಲಿ ಉಳಿದವರು 25 ಅಭ್ಯರ್ಥಿಗಳು. ನಾಮಪತ್ರ ವಾಪಸ್ 11 ಮಂದಿ ಈಗಾಗಲೇ ಪಡೆದಿದ್ದಾರೆ. ಅಂತಿಮವಾಗಿ ಕಣದಲ್ಲಿ 25 ಅಭ್ಯರ್ಥಿಗಳು ಉಳಿದಿರುವಂಥದ್ದು. 25ರಲ್ಲಿ 14 ಅಭ್ಯರ್ಥಿಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಇವರು ಈ ಪೈಕಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಆಗಿರಬಹುದು, ಸುಬಾನ್ ಖಾನ್ ಪ್ರಮುಖರು. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಸಹ ಕಣದಲ್ಲಿದ್ದಾರೆ. ಮುಸ್ಲಿಂ ಸಮುದಾಯದ 14 ಅಭ್ಯರ್ಥಿಗಳಿಂದ ಕಾಂಗ್ರೆಸ್ಗೆ ಆತಂಕ ಎದುರಾಗಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ವೋಟ್ ಬ್ಯಾಂಕ್ ಮುಸ್ಲಿಂ ಸಮುದಾಯ. ಮುಸ್ಲಿಮರ 85,000 ಮತಗಳು ವಿಭಜನೆ ಆದರೆ ಕಾಂಗ್ರೆಸ್ಗೆ ಕಷ್ಟವಾಗುತ್ತೆ. ಶಾಮ್ನೂರು ಕುಟುಂಬಕ್ಕೆ ಇದೆ ಈಗ ಪ್ರಮುಖ ತಲೆಬಿಸಿ. ನಾಮಪತ್ರ ಸಲ್ಲಿಸಿದ ಬಂಡಾಯ ಪಕ್ಷೇತರರ ಮನವೊಲಿಸುವಲ್ಲಿ ಮಲ್ಲಣ್ಣ ಫೇಲ್ ಆಗಿದ್ದಾರೆ. ಶಾಮ್ನೂರು ಕುಟುಂಬಕ್ಕೆ ಈ ಚುನಾವಣೆಗೆ ದೊಡ್ಡ ಮಟ್ಟದ ಅಗ್ನಿ ಪರೀಕ್ಷೆ. ಅಪ್ಪ ಮಂತ್ರಿ, ಅಮ್ಮ ಸಂಸದೆ, ಸಮರ್ಥನ ಗೆಲ್ಲಿಸಿಕೊಳ್ಳಬೇಕಾದದ್ದು ಅನಿವಾರ್ಯತೆ ಇದೆ. ಇದು ಕೇವಲ ಪ್ರತಿಷ್ಠೆ ಮಾತ್ರ ಅಲ್ಲ, ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಶಾಮ್ನೂರು ಉತ್ತರಾಧಿಕಾರತ್ವ ಮೊಮ್ಮಗನಿಗೆ ವರ್ಗ ಮಾಡಲೇಬೇಕಾದ ಬಿಗ್ ಚಾಲೆಂಜ್ ಆಗಿದೆ. ಈಗ ಶಾಮ್ನೂರು ಮಲ್ಲಣ್ಣನ ಕುಟುಂಬ ಹೇಗೆ ನಿಭಾಯಿಸುತ್ತೆ? ಎಲ್ಲರ ಚಿತ್ತ ಈಗ ದಾವಣಗೆರೆ ದಕ್ಷಿಣ ಮತಕಣದತ್ತ ಇದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ರಣಕಣ ಶುರುವಾಗಿದೆ. ಇದು ಫೈನಲ್ ಲೆಕ್ಕಾಚಾರ. ಈಗಾಗಲೇ ನಾಮಪತ್ರ ವಾಪಸ್ ಪಡೆದಿರುವಂತಹವರ ಸಂಖ್ಯೆ 11 ಮಂದಿ ಈಗಾಗಲೇ ವಾಪಸ್ ಪಡೆದಿದ್ದಾರೆ ನಾಮಪತ್ರವನ್ನು. ಅಂತಿಮವಾಗಿ ಕಣದಲ್ಲಿ ನಾವು ನೋಡೋದಾದರೆ ಉಳಿದಂಥವರು 25 ಅಭ್ಯರ್ಥಿಗಳು ಉಳಿದಿದ್ದಾರೆ. ಇದರಲ್ಲಿ 14 ಅಭ್ಯರ್ಥಿಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂತಾಗಿದ್ದಾರೆ. ಇದರಿಂದ ಸಮರ್ಥ್ ಅಂದರೆ ಶಾಮ್ನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಏನು ಟಿಕೆಟ್ ಸಿಕ್ಕಿದೆ ಅವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂತಂದರೆ 85,000 ಮತಗಳಿರುವಂತಹ ಮುಸ್ಲಿಂ ಸಮುದಾಯದ 85,000 ಮತಗಳು ಆ ಒಂದು ಕ್ಷೇತ್ರದಲ್ಲಿದ್ದಾವೆ. ಈಗಿರಬೇಕಾದಂಥ ಒಂದು ಸಂದರ್ಭದಲ್ಲಿ ಮತ ವಿಭಜನೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಇದರಿಂದ ಕಾಂಗ್ರೆಸ್ನವರಿಗೆ ಒಂದು ಕಡೆ ಆತಂಕ ಹೆಚ್ಚಾಗ್ತಾ ಇದೆ. ಶಾಮ್ನೂರು ಕುಟುಂಬದವರಿಗಂತೂ ಸಮರ್ಥ್ ಅವರನ್ನು ಗೆಲ್ಲಿಸಿಕೊಳ್ಬೇಕಾಗಿರುವಂಥದ್ದು ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ಅನಿವಾರ್ಯತೆ ಉಂಟಾಗಿದೆ. ತಂದೆಯವರು ಮಂತ್ರಿ ಇದ್ದಾರೆ, ತಾಯಿಯವರು ಸಂಸದರಿದ್ದಾರೆ. ಈಗಿರಬೇಕಾದ್ರೆ ಸಮರ್ಥ್ ಅವರನ್ನು ಗೆಲ್ಲಿಸಿಕೊಳ್ಬೇಕಾಗಿರುವಂಥದ್ದು ಅವರ ಒಂದು ಅನಿವಾರ್ಯತೆ. ಏನು ಸಾದಿಕ್ ಪೈಲ್ವಾನ್ ಅವರನ್ನು ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರೂ ಸಹಿತ ಅವರು ಮನವೊಲಿಕೆ ಆಗಿಲ್ಲ. ಇನ್ನು ಶಾಮ್ನೂರು ಕುಟುಂಬಕ್ಕೆ ಇದೆ ಈಗ ಪ್ರಮುಖ ತಲೆಬಿಸಿ. ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ 11 ಮಂದಿ ನಾಮಪತ್ರವನ್ನು ವಾಪಸ್ ಹಿಂಪಡೆದಿದ್ದಾರೆ. ಉಳಿದಿರುವಂಥವರು ಅಭ್ಯರ್ಥಿಗಳು 25 ಅಭ್ಯರ್ಥಿಗಳು ಉಳಿದಿದ್ದಾರೆ. ಅದರಲ್ಲಿ 14 ಅಭ್ಯರ್ಥಿಗಳು ಮುಸ್ಲಿಂ ಸಮುದಾಯದವರಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರ ಪರವಾಗಿರುವಂಥವರು ಕೂಡ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಸಮರ್ಥ್ ಅವರಿಗೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುವಂಥದ್ದು? ಇದ್ರ ಜೊತೆಗೆ ಕೇವಲ ಸಮರ್ಥ್ ಅವರಿಗೆ ಏನು ಎಫೆಕ್ಟ್ ಆಗುತ್ತೆ, ಬೇರೆ ಪಕ್ಷಕ್ಕೆ ಅಂದರೆ BJPಗೆ ಪ್ಲಸ್ ಪಾಯಿಂಟ್ ಆದರೂ ಕೂಡ ಆಗುತ್ತೆ. ಯಾಕೆಂತಂದರೆ ಮತ ವಿಭಜನೆ ಕಾರಣದಿಂದಾಗಿ ಕಾಂಗ್ರೆಸ್ಗೆ ಒಂದು ಎಫೆಕ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಈ ಒಂದು ಕ್ಷೇತ್ರದಲ್ಲಿ 85,000 ಏನು ಮುಸ್ಲಿಂ ಮತದಾರರಿದ್ದಾರೆ. ಈಗಿರಬೇಕಾದ್ರೆ ಸಾದಿಕ್ ಪೈಲ್ವಾನ್ ಅವರಿಗೆ ಒಂದಿಷ್ಟು ಮತಗಳು ಹಂಚಿ ಹೋಗುತ್ತೆ. ಕಾಂಗ್ರೆಸ್ ಸಮರ್ಥ್ ಅವರಿಗೆ ಒಂದಿಷ್ಟು ಮತಗಳು ಹಂಚಿ ಹೋದಾಗ ಸಮರ್ಥ್ ಅವರಿಗೆ ಒಂದು ಕಡೆ ಎಫೆಕ್ಟ್ ಆಗುವಂಥದ್ದು. ಯಾಕೆಂತಂದರೆ ಇಷ್ಟು ವರ್ಷಗಳಿಂದ ಮುಸ್ಲಿಂ ಸಮುದಾಯದವರು ಸಹಿತ ಮುಖ್ಯವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಆ ಒಂದು ಶಾಮ್ನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಸಪೋರ್ಟ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಈಗಿರಬೇಕಾದ್ರೆ ಇಷ್ಟು ವರ್ಷಗಳ ಕಾಲ ಕಾರ್ಯಕರ್ತರಾಗಿ ಅದರಲ್ಲೇ ಕಾರ್ಯನಿರ್ವಹಿಸಿದಂಥವರು ಈಗ ಅವರಿಗೆ ಟಿಕೆಟ್ ನೀಡಿಲ್ಲ ಅನ್ನುವಂತಹ ನಿಟ್ಟಲ್ಲಿ ಸಾದಿಕ್ ಪೈಲ್ವಾನ್ ಅವರು ಏನು ಬಂಡಾಯ ಎದ್ದಿದ್ದಾರೆ. ಅದರಿಂದ ಸಮರ್ಥ್ ಅವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಎಫೆಕ್ಟ್ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದರಿಂದ BJP ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಮತ ವಿಭಜನೆ ಆಗುವಂಥದ್ದು. ಈಗ ಸಾದಿಕ್ ಪೈಲ್ವಾನ್ ಅವರ ಪರವಾಗಿ ಸಾಕಷ್ಟು ಮುಸ್ಲಿಂ ಸಮುದಾಯದ ಜನರು ಎಲ್ಲರೂ ಕೂಡ ಇಲ್ಲಿ ಓಟನ್ನು ಹಾಕ್ತಾರೆ. ಆದರೆ ಆ ಎಲ್ಲ ಮತಗಳು ಮುಖ್ಯವಾಗಿ ಸಮರ್ಥ್ ಅವರಿಗೆ ತಲುಪ್ತಾ ಇತ್ತು. ಇಲ್ಲ ಅಂತ ಅಂದಿದ್ರೆ ಸಾದಿಕ್ ಪೈಲ್ವಾನ್ ಅವರು ಒಂದು ವೇಳೆ ಇದು ಬಂಡಾಯ ಎದ್ದಿಲ್ಲ ಅಂತ ಅಂದಿದ್ರೆ